ಹಾಯ್ ಎಲ್ರಿಗೂ ನಮಸ್ಕಾರ. ಶಶಿ ಕಿಚನ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಟೇಸ್ಟಿಯಾಗಿರುವಂಥ ಮಸಾಲೆ ಪುರಿನ ಮಾಡ್ತಾಯಿದ್ದೀನಿ. ತುಂಬ ಸಖತ್ತಾಗಿರುತ್ತೆ. ಇದನ್ನು ಮನೇಲಿ ಈಸಿಯಾಗಿ ಮಾಡ್ಕೋಬಹುದು. ಬನ್ನಿ ಹಾಗಾದರೆ ರೆಸಿಪಿ ನೋಡ್ಕೊಂಡು ಬರೋಣ. ಇಲ್ಲಿ ನೋಡಿ, ನಾನು ಬಟಾಣಿ ತೊಗೊಂಡಿದ್ದೆ. ಈ ಬಟಾಣಿನ ನಾನು ಇಡೀ ರಾತ್ರಿ ನೆನೆಸಿಟ್ಕೊಂಡು ತೊಳೆದಿದ್ದೀನಿ. ಒಂದು 2-3 ನೀರು ತೊಳೆದು ತೊಗೊಂಡಿದ್ದೀನಿ ನೋಡಿ. ಓವರ್ ನೈಟ್ ನೆನೆಸ್ಕೋಬೇಕಾಗುತ್ತೆ, ಆವಾಗಲೇ ಚೆನ್ನಾಗಿ ನೆನೆಯೋದು ಬಟಾಣಿ. ಇವಾಗ ಒಂದು ಕುಕ್ಕರ್ಗೆ ಇದನ್ನು ತೊಳೆದು ನಾನು ಹಾಕೋತಾ ಇದ್ದೀನಿ ನೋಡಿ. ಈ ಥರ ಇವಾಗ ಒಂದು 2 ಆಲೂಗಡ್ಡೆನ ಈ ಥರ ಸಿಪ್ಪೆ ತೆಗೆದಿದ್ದೀನಿ. ಸಿಪ್ಪೆ ತೆಗೆದು ಈ ಥರ ದಪ್ಪ ದಪ್ಪ ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ. 2 ಆಲೂಗಡ್ಡೆನ ಹಾಕ್ಕೊಂಡು ಬಿಡೋಣ. ಇವಾಗ ಇದಕ್ಕೆ ಬಟಾಣಿ ಒಳಗಡೆನೆ ಹಾಕೊಂಡ್ಬಿಡಿ. ಇವಾಗ ಇಲ್ಲಿ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಉಪ್ಪು ನಿಮ್ಗೆ ಬೇಕಾದಷ್ಟು ನೋಡ್ಕೊಂಡು ನೀವು ಹಾಕ್ಕೊಳ್ಳಿ, ನಿಮ್ಮ ರುಚಿ ತಕ್ಕಷ್ಟು ನೋಡಿಕೊಂಡು. ಯಾಕಂದರೆ ಬಟಾಣಿ ಮತ್ತು ಆಲೂಗಡ್ಡೆ ಉಪ್ಪೆಲ್ಲ ಹಿಡ್ಕೋಬೇಕಲ್ಲ, ಹಾಗಾಗಿ ಉಪ್ಪು ನೋಡಿಕೊಂಡೇ ಹಾಕ್ಕೊಳ್ಳಿ. ಇವಾಗ ನೀರು ಹಾಕ್ಕೊಳ್ಳೋಣ. ನೀರು ಬಟಾಣಿ ಮುಳುಗೋವರೆಗೂ ಹಾಕ್ಕೊಳ್ಳಿ. ಬಟಾಣಿ ಮುಳುಗಬೇಕು ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೊಳ್ಳೋಣ. ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಂಡು ಇದನ್ನು ಗ್ಯಾಸ್ ಮೇಲೆ 4 ವಿಸಿಲ್ ಬರ್ಸ್ಕೋಬೇಕಾಗುತ್ತೆ ನಾವು. ಆವಾಗಲೇ ಪರ್ಫೆಕ್ಟಾಗಿ ಮೆತ್ತಗೆ ಬೇಯೋದು. ಅಲ್ಲಿವರೆಗೂ 4 ವಿಸಿಲ್ಗಿಂತ ಮುಂಚೆ ಏನಾದರೂ ತೆಗೆದುಬಿಟ್ರೆ ಅಷ್ಟು ಚೆನ್ನಾಗಿ ಬೇಯಲ್ಲ. ಇವಾಗ ಇದು 4 ವಿಸಿಲ್ ಆಗಲಿ. ಈ ವಿಸಿಲ್ ಆಗೋವರೆಗೂ ನಾವು ಮಿಕ್ಕಿದ್ದು ಮಸಾಲೆಗಳನ್ನ ಮಾಡ್ಕೊಳ್ಳೋಣ ಬನ್ನಿ. ಇಲ್ಲಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಕುಕ್ಕರ್ನ ಎತ್ತಿ ನೋಡಿ, ನಾನು ಆ ಕಡೆ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಒಂದು 6 ಚಕ್ಕೆನ ಹಾಕ್ಕೊಂಡಿದ್ದೀನಿ ಕಡಾಯಿಗೆ. ಒಂದು 7-8 ಕಾಳು ಮೆಣಸು, ಹಾಗೆ ಒಂದು 2 ಇಂಚಷ್ಟು ಚಕ್ಕೆ. ಇವಾಗ ಇದನ್ನು ಎಣ್ಣೆ ಏನು ಹಾಕೋಕ್ಕೆ ಹೋಗಬೇಡಿ, ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ನೋಡಿ. ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಒಂದು 2 ನಿಮಿಷ. ಯಾಕಂದರೆ ಗ್ಯಾಸ್ ಸಿಮ್ಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ, ಇಲ್ಲಾಂದರೆ ಗ್ಯಾಸ್ ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಬೇಗನೆ ಸೀದು ಹೋಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ಗ್ಯಾಸ್ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಇವಾಗ ನೋಡಿ, ಸ್ವಲ್ಪ ಚಕ್ಕೆ ಲವಂಗ ಎಲ್ಲ ಹುರಿದಿದೆ ಅಂದಾಗ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ರಫ್ಲಿ ಚಾಪ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಒಂದು 6-7 ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಒಂದು 2 ಇಂಚಷ್ಟು ಶುಂಠಿ, ಆಮೇಲೆ ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಮೆಣಸಿನ್ಕಾಯಿ ಇಲ್ಲಿ ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು, ನಿಮ್ಮ ಖಾರದ ತಕ್ಕಂಗೆ ನೋಡಿಕೊಂಡು. ಮಿಕ್ಕಿದ ಮಾತ್ರ ಸೇಮ್ ಇದೆ ಅಳತೆಲೇ ಇರಲಿ. ಮೆಣಸಿನ್ಕಾಯಿ ಒಂದು ನಿಮ್ಮ ಅಳತೆ ನೋಡಿಕೊಂಡು, ನಿಮ್ಮ ಖಾರದ ತಕ್ಕಂಗೆ ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ಇವಾಗ ಒಂದು 2 ಟೀ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಯಾವ ಥರ ಹುರ್ಕೋಬೇಕು ಅಂದರೆ, ಜಸ್ಟ್ ಸ್ವಲ್ಪ ಕಲರ್ ಟ್ರಾನ್ಸ್ಪರೆಂಟ್ ಆಗಬೇಕು ಅಷ್ಟೇ. ಅದಕ್ಕಿಂತ ಜಾಸ್ತಿ ಸೀದೋಗೋ ಥರ ಎಲ್ಲ ಹುರ್ಕೊಳ್ಳೋದು ಬೇಡ. ಚೆನ್ನಾಗಿ ಫ್ರೈ ಆಗಬೇಕು, ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ನಿಜವಾಗ್ಲೂ ಹೇಳ್ತೀನಿ, ಸ್ಟ್ರೀಟಲ್ಲಿ ಹೋಗಿ ನೀವು ಯಾವ ಥರ ಮಸಾಲೆ ಪುರಿನ ತಿಂತೀರೋ ಅದೇ ಟೇಸ್ಟು ನಿಮಗೆ ಇಲ್ಲಿ ಸಿಗುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ ಹೇಳ್ತೀನಿ. ಇವಾಗ 1 ಟೀ ಸ್ಪೂನಷ್ಟು ಜೀರಿಗೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಆವಾಗಲೇ ನಾನು ಚಕ್ಕೆ ಲವಂಗ ಜೊತೆ ಯಾಕೆ ಹಾಕ್ಕೊಂಡಿಲ್ಲ ಅಂದರೆ, ಜೀರಿಗೆ ಬೇಗನೆ ಸೀದೋಗುತ್ತೆ. ಆವಾಗ ಅದು ಸೀದೋಗ್ಬಿಟ್ರೆ ಕೈ ನಮಗೆ ಫ್ಲೇವರ್ ಬರುತ್ತೆ ಮಸಾಲೆ ಪುರಿ ತಿನ್ನುವಾಗ. ಅದಕ್ಕೆ ಈ ಟೈಮಲ್ಲಿ ಈರುಳ್ಳಿ ಜೊತೆ ಹಾಕೊಂಡ್ಬಿಟ್ರೆ ಜೀರಿಗೆ ಬೆಚ್ಚಗೂ ಆಗುತ್ತೆ, ಆಮೇಲೆ ಸೀದು ಕೂಡ ಹೋಗಲ್ಲ. ಹಾಗಾಗಿ ಇವಾಗ ಒಂದು ಹಣ್ಣಾಗಿರುವಂಥದ್ದು 1 ಟೊಮೊಟೊನ ಇದನ್ನು ಕೂಡ ಇದ್ರ ಜೊತೆನೇ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲೆ ಚೆನ್ನಾಗಿ ಫ್ರೈ ಆದರೆ ಇದ್ರದ್ದು ಮಸಾಲೆದು ಏನು ಮಸಾಲೆ ನೀರು ಇರುತ್ತಲ್ಲ, ತುಂಬ ಚೆನ್ನಾಗಿ ರೆಡಿ ಆಗುತ್ತೆ ಫ್ರೆಂಡ್ಸ್. ಅದಕ್ಕಾಗಿ ಎಲ್ಲ ನೀಟಾಗಿ ಕಲರ್ ಚೇಂಜ್ ಆಗಿದೆ, ನೋಡ್ತಾ ಇರ್ಬೋದು. ಇವಾಗ ಈ ಟೈಮಲ್ಲಿ 1 ಹಿಡಿಯಷ್ಟು ಕೊತ್ತಂಬರಿನ ತೊಳೆದು ಹಾಕೋತಾ ಇದ್ದೀನಿ. ಪುದೀನ ಕೂಡ ಅಷ್ಟೇ ಒಂದು ಅರ್ಧ ಹಿಡಿಯಷ್ಟು ಹಾಕ್ಕೊಳ್ಳಿ. ಕೊತ್ತಂಬರಿನ 1 ಹಿಡಿ ಹಾಕ್ಕೊಂಡ್ರೆ ಪುದೀನನ ಅರ್ಧ ಹಿಡಿ ಹಾಕ್ಕೊಳ್ಳಿ. ಯಾಕಂದರೆ ಕೊತ್ತಂಬರಿ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ಕೊಳ್ಳಿ ಇಲ್ಲಿ. ಯಾಕಂದರೆ ಗ್ರೀನ್ ಕಲರ್ ಬರೋದು ನಮಗೆ ಇಲ್ಲಿ ಕೊತ್ತಂಬರಿಯಿಂದಾನೆ. ಎಲ್ಲನೂ ಇದನ್ನು ಕೂಡ ಹುರ್ಕೋಬೇಕಾಗುತ್ತೆ. ಯಾಕಂದರೆ ಪುದೀನ ಮತ್ತು ಕೊತ್ತಂಬರಿನ ಹುರ್ಕೊಳ್ಳಿ, ಇಲ್ಲಾಂದರೆ ಹಸಿ ಸ್ಮೆಲ್ ನಿಮಗೆ ಮಸಾಲೆ ಪುರಿ ಜೊತೆ ಹಾಗೆ ಬರುತ್ತೆ ಫ್ರೆಂಡ್ಸ್. ಅವಾಗ ಅದು ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಈ ಥರ ಸ್ವಲ್ಪ ಬಾಡಿಸ್ಕೊಳ್ಳಿ ನೋಡಿ. ಇಷ್ಟಾದರೆ ಸಾಕು, ಇದಕ್ಕಿಂತ ಜಾಸ್ತಿ ಏನು ಮಾಡ್ಕೊಳ್ಳೋಕೆ ಹೋಗಬೇಡಿ. ನೋಡಿ, ಕಾಣಿಸ್ತಾ ಇದೆಯಲ್ಲ ನಿಮಗೆ ಕೊತ್ತಂಬರಿ ಎಲ್ಲ ಎಷ್ಟು ಮೆತ್ತಗಾಗಿದೆ ಅಂತ. ಸಾಕು, ನಾನು ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ, ಯಾಕಂದರೆ ಬೇಗ ತಣ್ಣಗಾಗಲಿ ಅಂತ. ನೋಡಿ, ಇಲ್ಲಿ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ತಣ್ಣಗಾಗಲಿ, ಇದನ್ನು ಎತ್ತಿ ನಾನು ಪಕ್ಕಕ್ಕೆ ಇಟ್ಕೊಂಡ್ಬಿಡ್ತೀನಿ. ಆಮೇಲೆ ಈ ಕಡೆ ಬಟಾಣಿ ಕೂಡ 4 ವಿಸಿಲ್ ಆಗಿದೆ. ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಆಗಿದೆ ಅಂತ. ಒಂದು ಬಟಾಣಿನ ನಿಮಗೆ ಹಿತ್ಕಿ ತೋರಿಸ್ತೀನಿ ನೋಡಿ ಯಾವ ಥರ ಮೆತ್ತಗಾಗಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ನೋಡಿ ಫ್ರೆಂಡ್ಸ್. ಇಷ್ಟು ಸ್ಮ್ಯಾಶ್ ಆದರೆ ಸಾಕು. ತುಂಬ ಹೊಟ್ಟೆ ಎಲ್ಲ ಒಡೆದು ತುಂಬ ಗಿಜಿ ಆಗೋ ಥರ ಎಲ್ಲ ಸ್ಮ್ಯಾಶ್ ಮಾಡ್ಕೊಳ್ಳೋಕೆ ಕುದಿಸ್ಕೊಳ್ಳೋಕೆ ಹೋಗಬೇಡಿ. ಇವಾಗ ಇದ್ರ ಒಳಗಡೆ ಇರೋ ಆಲೂಗಡ್ಡೆನ ಸಪ್ರೇಟ್ ಮಾಡ್ಕೊಂಬಿಡೋಣ. ಎಲ್ಲ ಆಲೂಗಡ್ಡೆನೂ ಸಪ್ರೇಟ್ ಮಾಡ್ಕೊಂಬಿಡೋಣ. ಇವಾಗ ಎಲ್ಲ ಆಲೂಗಡ್ಡೆನೂ ಸಪ್ರೇಟ್ ಮಾಡ್ಕೊಂಡಿದ್ದಾಯಿತು. ಇವಾಗ ಒಂದು ಬಟ್ಲಲ್ಲಿ ಒಂದು ಸ್ವಲ್ಪ ಬಟಾಣಿನ ಎತ್ತಿಟ್ಕೊಂಡ್ಬಿಡೋಣ. ಇದು ನಮಗೆ ಮುಂದೆ ಮಸಾಲೆ ರುಬ್ಬಕ್ಕೆ ಬೇಕಾಗುತ್ತೆ. ಇಲ್ಲಿ 1 ಬಟ್ಲಷ್ಟು ನಾನು ಎತ್ತಿ ಇಟ್ಕೊಂಡಿದ್ದೀನಿ ನೋಡಿ ಬಟಾಣಿನ. ಇಷ್ಟು ಬಟಾಣಿ ಆದರೆ ಸಾಕು, ಎತ್ತಿ ಪಕ್ಕಕ್ಕೆ ಇಟ್ಕೊಂಡ್ಬಿಡೋಣ ಇದನ್ನು. ಇವಾಗ ಈ ಕಡೆ ಬಟಾಣಿ ಇದ್ದಿಲ್ಲ, ಇದನ್ನು ಸ್ವಲ್ಪ ಲೈಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ತುಂಬ ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ. ಲೈಟಾಗಿ ನಾನು ನೋಡಿ ಸೌಟಿಂದ ಜಸ್ಟ್ ಕ್ರಷ್ ಮಾಡ್ತಾಯಿದ್ದೀನಿ, ಸ್ಮ್ಯಾಶರಿಂದ ಸ್ಮ್ಯಾಶ್ ಮಾಡ್ತಾಯಿಲ್ಲ. ಇವಾಗ ನೋಡಿ ಈ ಕಡೆ ಮಸಾಲೆ ಕೂಡ ತಣ್ಣಗಾಗಿದೆ. ಇವಾಗ ಈ ಬಟಾಣಿನ ಯಾವ ಜಾರಲ್ಲಿ ಮಸಾಲೆಗಳನ್ನ ಹಾಕ್ಕೊಂಡಿದ್ನೋ ಅದೇ ಜಾರ್ಗೆ ಬಟಾಣಿ ಕೂಡ ಹಾಕ್ಕೊಂಡು ನೈಸ್ ಪೇಸ್ಟ್ ಮಾಡ್ಕೋಬೇಕು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಫೈನ್ ಪೇಸ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಇಲ್ಲಿ
ಆಮೇಲೆ ಈ ಕಡೆ ಬಟಾಣಿ ಕೂಡ ಈ ಕಡೆ ಆಲೂಗಡ್ಡೆ ಕೂಡ ನೋಡ್ತಾ ಇರ್ಬೋದು ನೀವು. ಇದನ್ನು ಕೂಡ ಫೈನಾಗಿ ಸೌಂಡ್ ಸಹಾಯದಿಂದ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ತುಂಬ ಸ್ಮ್ಯಾಶರಿಂದ ಏನೆಲ್ಲ ಫುಲ್ ಸ್ಮ್ಯಾಶ್ ಮಾಡೋ ಅವಶ್ಯಕತೆ ಇಲ್ಲ. ನೋಡಿ ಜಸ್ಟ್ ಈ ಥರ ಸ್ಮ್ಯಾಶ್ ಮಾಡಿದ್ರೆ ಸಾಕು, ಯಾಕಂದರೆ ಆಲೂಗಡ್ಡೆ ಆಲ್ರೆಡಿ ಮೆತ್ತಗಾಗಿರುತ್ತೆ. ಹಾಗಾಗಿ ಇವಾಗ ಬನ್ನಿ ನಾವು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಇವಾಗ ಪ್ಯಾನ್ಗೆ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಒಂದು ಅರ್ಧ ಬಟ್ಲಷ್ಟು ಆದರೆ ಸಾಕು ಫ್ರೆಂಡ್ಸ್, ಅದಕ್ಕಿಂತ ಜಾಸ್ತಿ ಏನು ಬೇಡ. ಇವಾಗ ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ. ನೋಡಿ ಎಣ್ಣೆ ಸ್ವಲ್ಪ ಬಿಸಿ ಆದ ತಕ್ಷಣ ನಾನು ಇಲ್ಲಿ ಧನಿಯಾ ಪುಡಿನ 1 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಜಾಸ್ತಿ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ಆಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿಣದ ಪುಡಿ ಹಾಕ್ಕೊಂಡಿದ್ದೀನಿ. ಆಮೇಲೆ 1 ಟೀ ಸ್ಪೂನಷ್ಟು ಚಾಟ್ ಮಸಾಲ ಹಾಕ್ಕೊಂಡ್ಮೇಲೆ ಇದು ಏನಾಗುತ್ತಂದರೆ, ಚಾಟ್ ಮಸಾಲೆ ಏನಕ್ಕೆ ಹಾಕೋಬೇಕು ಅಂದರೆ ನಾವಿಲ್ಲಿ ಜಾಸ್ತಿ ಟೊಮೊಟೊನ ಬಳಸಿರಲ್ಲ, ಹಾಗಾಗಿ. ಆಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿನ ಹಾಕ್ಕೊಂಡಿದ್ದೀನಿ. ಆವಾಗಲೇ ಹೇಳ್ದಂಗೆ ನಾವಿಲ್ಲಿ ಜಾಸ್ತಿ ಟೊಮೊಟೊನ ಬಳಸಿರಲ್ಲ, ಹಾಗಾಗಿ ನಮಗೆ ಮಸಾಲೆಗೆ ಸ್ವಲ್ಪ ಹುಳಿ ಬರಬೇಕಲ್ಲ, ಅಂದರೆ ಒಂಥರ ಟ್ಯಾಂಗಿ ಫ್ಲೇವರ್ ಬರಬೇಕು ಅಂದರೆ ಇಲ್ಲಿ ನಾವು ಸ್ವಲ್ಪ ಚಾಟ್ ಮಸಾಲ, ಇದು ಆಮ್ಚೂರ್ ಪೌಡ್ರನ್ನ, ಚಾಟ್ ಮಸಾಲನೋ ಆಮ್ಚೂರ್ ಪೌಡ್ರು ಯಾವುದಾದ್ರೂ ಒಂದು ಯೂಸ್ ಮಾಡಲೇಬೇಕು. ಜಾಸ್ತಿ ಟೊಮೊಟೊ ಹಾಕೊಂಡ್ಬಿಟ್ರೆ ಕಲರ್ ಚೇಂಜ್ ಆಗಿಬಿಡುತ್ತೆ, ರೆಡ್ ಕಲರ್ ಆಗಿಬಿಡುತ್ತೆ. ಹಾಗಾಗಿ ನೋಡಿ ಮಸಾಲೆಗೂ ಕೂಡ ಎಷ್ಟು ಒಳ್ಳೆ ಕಲರ್ ಬಂದಿದೆ ನೋಡಿ ಫ್ರೆಂಡ್ಸ್. ಈ ಥರ ಫೈನ್ ಪ್ಯೂರಿ ಆದ ತಕ್ಷಣ ಇದನ್ನು ಮಸಾಲೆನ ನೋಡಿ, ನಾವು ಡ್ರೈ ಮಸಾಲೆಗಳು ಕೂಡ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ, ಒಂಚೂರು ಕೂಡ ಸೀದೋಗಿಲ್ಲ. ಇವಾಗ ಇದನ್ನು ಹಾಕೊಂಡ್ಬಿಡೋಣ. ಇದೇನು ನಾವು ಮಸಾಲೆ ಪೇಸ್ಟ್ನ ರೆಡಿ ಮಾಡ್ಕೊಂಡಿದ್ವಲ್ಲ ಇದನ್ನು ಕೂಡ ಹಾಕೊಂಡ್ಬಿಡೋಣ. ನೋಡಿ ಎಲ್ಲ ಹಾಕ್ಕೊಂಡಿದ್ದಾಯಿತು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಪರ್ಫೆಕ್ಟಾಗಿ ಎಣ್ಣೆ ಬಿಸಿ ಇದೆ ನಮ್ಮದು. ಜಾಸ್ತಿ ಎಣ್ಣೆ ಬಿಸಿ ಆಗಿಬಿಟ್ರೆ ನಾವು ಹಾಕ್ಕೊಂಡಿರೋಂಥ ಡ್ರೈ ಸ್ಪೈಸಸ್ ಎಲ್ಲ ಸೀದೋಗ್ಬಿಟ್ಟಿರೋದು ಇಷ್ಟೊತ್ತಿಗೆ. ಅದಕ್ಕೆ ಗ್ಯಾಸ್ ಸಿಮ್ಮಲ್ಲಿ ಇಟ್ಕೊಂಡ್ರೆ ಡ್ರೈ ಸ್ಪೈಸಸ್ನ ಆ್ಯಡ್ ಮಾಡ್ಕೊಳ್ಳಿ. ಒಂದು ವೇಳೆ ನಿಮಗೆ ಆ ಥರ ಆಗಿಲ್ಲ ಅಂದರೆ ಒಂದು ಚೂರು ನೀರು ಹಾಕ್ಕೊಂಡು ಎಲ್ಲ ಮಸಾಲೆನ ಒಂದು ಪೇಸ್ಟ್ ಥರ ಮಾಡ್ಕೊಂಡು ಹಾಕ್ಕೊಳ್ಳಿ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಹಾಗಾದರೂ ಹಾಕಿ ಕೂಡ ನೀವು ಮಾಡ್ಕೋಬೋದು. ಇವಾಗ ನೋಡಿ ಎಲ್ಲ ಮಸಾಲೆ ಕೂಡ ಚೆನ್ನಾಗಿ ಕುದಿಬೇಕಲ್ಲ, ಅಲ್ಲಿವರೆಗೂ ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳಿ. ಒಂದು ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಬಟಾಣಿ ಕುದಿಸ್ಕೊಳ್ಳೋವಾಗಲೂ ಕೂಡ ನಾವು ಉಪ್ಪನ್ನ ಹಾಕ್ಕೊಂಡಿದ್ವಿ. ಅಲ್ಲಿರೋ ಬಟಾಣಿ ನೀರನ್ನು ಕೂಡ ನಾವು ಇಲ್ಲಿ ಯೂಸ್ ಮಾಡ್ತೀವಲ್ಲ, ಹಾಗಾಗಿ ಸ್ವಲ್ಪ ಉಪ್ಪು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ, ನೋಡಿಕೊಂಡೇ ಹಾಕ್ಕೊಳ್ಳಿ. ಆಮೇಲೆ ಈ ಗ್ರೇವಿನ ಜಾಸ್ತಿ ಹೊತ್ತು ಕುದಿಸೋ ಅವಶ್ಯಕತೆ ಏನಿಲ್ಲ, ಯಾಕಂದರೆ ಎಲ್ಲ ಹುರಿದಿರೋಂಥ ಮಸಾಲೆಗಳೇ. ಹಾಗಾಗಿ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ಇಷ್ಟಾದರೆ ಸಾಕು. ಇವಾಗ ನಾನು ಯಾವ ಜಾರಲ್ಲಿ ಮಸಾಲೆಗಳನ್ನ ರುಬ್ಕೊಂಡಿದ್ನೋ ಆ ಜಾರ್ಗೆ ಒಂದು ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಇವಾಗ ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಯಾವ ಥರ ಬೇಕೋ, ಗಟ್ಟಿ ಬೇಕೋ ತೆಳ್ಳಗೆ ಬೇಕೋ ಅಂತ ಇಲ್ಲೇ ನೋಡಿಕೊಂಡು ನಾವು ಅಡ್ಜಸ್ಟ್ ಮಾಡ್ಕೊಳ್ಳೋಣ. ನೀರನ್ನ ನೋಡ್ಕೊಂಡು ಹಾಕ್ಕೊಳ್ಳೋಣ. ಜಾಸ್ತಿ ಗಟ್ಟಿ ಮಾಡ್ಕೊಳ್ಳೋಕೆ ಹೋಗಬೇಡಿ, ಯಾಕಂದರೆ ಇದರಲ್ಲಿ ನಾವು ಆಲೂಗಡ್ಡೆನ ಸೇರಿಸಿರ್ತೀವಲ್ಲ, ತಣ್ಣಗಾದ್ಮೇಲೆ ಗಟ್ಟಿ ಆಗುತ್ತೆ. ಹಾಗಾಗಿ ಮಾಡೋವಾಗಲೇ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ನಾವು ಏನದು ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಆಲೂಗಡ್ಡೆನೂ ಸೇರಿಸ್ಕೊಂಡ್ಬಿಡೋಣ. ನೋಡಿ ಇವಾಗ ಆಲೂಗಡ್ಡೆನ ಸ್ಮ್ಯಾಶ್ ಮಾಡ್ಕೊಂಡ್ಬಿಡೋಣ. ಸ್ಮ್ಯಾಶ್ ಮಾಡಿರೋಂಥ ಆಲೂಗಡ್ಡೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಇವಾಗ ಬಟಾಣಿ ನೀರು ಫ್ರೆಂಡ್ಸ್, ಇದು ನಾನು ಆವಾಗಲೇ ಹೇಳಿದ್ನಲ್ಲ, ಬಟಾಣಿಲಿರೋ ನೀರನ್ನ ತೊಗೊಂಡಿದ್ದೀನಿ. ಯಾಕಂದರೆ ಅಲ್ಲೂ ಉಪ್ಪು ಹಾಕಿರ್ತೀವಿ, ಇಲ್ಲೂ ಉಪ್ಪು ಅಂದರೆ ತುಂಬ ಉಪ್ಪಾಗ್ಬಿಡುತ್ತೆ. ಕಮ್ಮಿ ಬಿದ್ದರೆ ಅಡ್ಜಸ್ಟ್ ಮಾಡ್ಕೋಬಹುದು, ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ ಫ್ರೆಂಡ್ಸ್. ಹಾಗಾಗಿ ನೋಡಿಕೊಂಡು ಉಪ್ಪನ್ನ ಹಾಕ್ಕೊಳ್ಳಿ, ಕಮ್ಮಿ ಬಿದ್ದರೆ ನಾವು ಅಡ್ಜಸ್ಟ್ ಮಾಡ್ಕೋಬೋದು. ಇವಾಗ ನೋಡಿ ಎಲ್ಲನೂ ಗ್ರೇವಿನ ನೀಟಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಹಾಕ್ಕೊಳ್ಳೋಕ್ಕಿಂತ ಮುಂಚೆನೇ ಎಲ್ಲನೂ ಒಂದು ಸರ್ತಿ ಒಂದು ಕಡೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಳ್ಳಿ. ಯಾಕಂದರೆ ಕನ್ಸಿಸ್ಟೆನ್ಸಿ ನಿಮಗೆ ಜಾಸ್ತಿ ಗಟ್ಟಿನೂ ಇರಬಾರ್ದು, ಜಾಸ್ತಿ ತೆಳ್ಳಗೂ ಇರಬಾರ್ದು, ಆ ಥರನೇ ಮಾಡ್ಕೊಳ್ಳಿ. ತುಂಬ ಗಟ್ಟಿ ಇದ್ದರೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ ಫ್ರೆಂಡ್ಸ್. ಯಾಕಂದರೆ ಮಸಾಲೆ ಪುರಿ ಈ ಕಡೆ ಗಟ್ಟಿನೂ ಇರಲ್ಲ, ಈ ಕಡೆ ತಣ್ಣಗೂ ಇರಲ್ಲ. ಮಸಾಲೆ ಪುರಿದು ಏನು ಮಸಾಲೆ ಇರುತ್ತಲ್ಲ ಅದು ಗಟ್ಟಿನೂ ಇರಲ್ಲ, ತಣ್ಣಗೂ ಇರಲ್ಲ. ಇವಾಗೆಲ್ಲನೂ ಒಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಕನ್ಸಿಸ್ಟೆನ್ಸಿ ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಅಂತ ತೋರಿಸ್ತೀನಿ ನೋಡಿ. ಈ ಕಡೆ ಜಾಸ್ತಿ ಗಟ್ಟಿನೂ ಇಲ್ಲ, ಜಾಸ್ತಿ ತೆಳ್ಳಗೂ ಇಲ್ಲ. ಇವಾಗ ಇದನ್ನು ಒಂದು ಸ್ವಲ್ಪ ಕುದಿಯೋಕ್ಕೆ ಬಿಟ್ಬಿಡೋಣ. ನೋಡಿ ಒಂದು ಕುದಿ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ನಿಮಗೆ ಮತ್ತೆ ಒಂದು ಸರ್ತಿ ಕನ್ಸಿಸ್ಟೆನ್ಸಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಅಂತ. ನೋಡಿ ಪರ್ಫೆಕ್ಟಾಗಿ ಆಗಿದೆ ನಮ್ಮದು. ಇದಕ್ಕಿಂತ ಜಾಸ್ತಿ ನಮ್ಮ ಮಸಾಲೆನ ಕುದಿಸ್ಕೊಳ್ಳೋದು ಬೇಡ. ನೋಡಿ ಕನ್ಸಿಸ್ಟೆನ್ಸಿ ತೋರಿಸ್ತಾ ಇದ್ದೀನಿ ಎಷ್ಟು ಪರ್ಫೆಕ್ಟಾಗಿ ಆಗಿದೆ. ನಾವು ಮಸಾಲೆ ಪುರಿ ಯಾವ ಥರ ತಿಂತೀವಲ್ಲ ಮಸಾಲೆ, ಅದೇ ಥರನೇ ಇದೆ ಫ್ರೆಂಡ್ಸ್. ಪರ್ಫೆಕ್ಟಾಗಿ ಆಗಿದೆ, ಜಾಸ್ತಿ ಕುದಿಸ್ಕೊಳ್ಳೋದು ಬೇಡ. ಇನ್ನೊಂದೇ ಒಂದು ನಿಮಿಷ ಕುದಿಸ್ಕೊಂಡು ಗ್ಯಾಸ್ನ ಆಫ್ ಮಾಡ್ಕೊಂಬಿಡೋಣ. ಆಲ್ರೆಡಿ ನಮ್ಮದು ಮಸಾಲ ರೆಡಿ ಆಗಿಬಿಟ್ಟಿದೆ. ಸ್ವಲ್ಪ ಉಪ್ಪು ಗಿಪ್ಪು ಏನಾದರೂ ಅಡ್ಜಸ್ಟ್ ಮಾಡ್ಕೊಳ್ಳೋಂಗಿದ್ರೆ ಈ ಟೈಮಲ್ಲಿ ನೋಡಿಕೊಂಡು ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಇವಾಗ ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೀನಿ, ನಮ್ಮದು ಮಸಾಲೆ ರೆಡಿಯಾಗಿದೆ. ಆ ಮಸಾಲೆನೇ ಪಕ್ಕಕ್ಕೆ ಎತ್ತಿಟ್ಕೊಂಡ್ಬಿಡೋಣ. ಇವಾಗ ಪೂರಿಗಳನ್ನ ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನಾನಿಲ್ಲಿ ರೆಡಿಮೇಡ್ ಪೂರಿನ ಯೂಸ್ ಮಾಡ್ತಾ ಇದ್ದೀನಿ. ಇದು ಎಲ್ಲ ಅಂಗಡಿಗಳಲ್ಲಿ ಸಿಗುತ್ತೆ. ಈ ಥರ ಗ್ರೋಸರಿ ಅಂಗಡಿ ಇರುತ್ತಲ್ಲ ಅಲ್ಲೆಲ್ಲ ಕಡೆಯೂ ಸಿಗುತ್ತೆ. ಅಲ್ಲಿ ಸಿಕ್ಕಿಲ್ಲ ಅಂದರೂ ನಿಮಗೆ ಆನ್ಲೈನಲ್ಲಿ ಕೂಡ ಈಸಿಯಾಗಿ ಸಿಗುತ್ತೆ ಫ್ರೆಂಡ್ಸ್. ಇದನ್ನೇನಿಲ್ಲ, ಜಸ್ಟ್ ತಂದು ಇದು ಎಣ್ಣೆಲಿ ನಾವು ಹಪ್ಪಳ ಹೆಂಗೆ ಕರಿತೀವೋ ಹಂಗೆ ಆ ಥರ ಕರ್ಕೊಂಬಿಡೋದು. ಇನ್ನೊಂದು ಸರ್ತಿ ಪೂರಿ ಮಾಡೋದು ರೆಸಿಪಿ ಏನಿದೆಯಲ್ಲ ಇನ್ನೊಂದು
ಸತಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಯಾಕಂದರೆ ಅದನ್ನು ಕೂಡ ಇದ್ರ ಜೊತೆ ಶೇರ್ ಮಾಡಿದ್ರೆ ವಿಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ ಅಂತ ನಾನು ಇಲ್ಲಿ ರೆಡಿಮೇಡ್ ಪೂರಿನೇ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ಸಲ ಬರೀ ಪೂರಿ ರೆಸಿಪಿನೇ ಮಾತ್ರ ನಿಮ್ಮ ಜೊತೆ ನಾನು ತೊಗೊಂಬಂದು ಹಂಚ್ಕೋತೀನಿ ಫ್ರೆಂಡ್ಸ್, ಯಾವ ರೀತಿ ಮಾಡ್ಕೊಳ್ಳೋದು ಏನು ಅಂತ. ಇವಾಗಿರೋ ರೆಡಿಮೇಡ್ ಪೂರಿಗಳನ್ನೇ ನಾನು ಇಲ್ಲಿ ಹುರ್ಕೋತಾ ಇದ್ದೀನಿ. ಇದು ತುಂಬಾ ಈಸಿ ಫ್ರೆಂಡ್ಸ್, ಆಮೇಲೆ ತುಂಬ ಬೇಗನೂ ಆಗುತ್ತೆ. ಈ ಥರ ಮಾಡ್ಕೊಳ್ಳೋಂಗಿದ್ರೆ ನೀವು ಪೂರಿ ಮಾಡ್ಕೊಳ್ಳೋ ಟೆನ್ಷನ್ಗೆ ಹೋಗೋದಕ್ಕಿಂತ ಈ ಥರ ಮಾಡ್ಕೊಂಡು ಬಿಡೋದು, ತಂದು ಈ ಥರ ಮಾಡ್ಕೊಳ್ಳೋದು ತುಂಬಾ ಬೆಟರು. ಇದನ್ನು ಜಾಸ್ತಿ ನಾವು ಟಚ್ ಮಾಡೋ ಅವಶ್ಯಕತೆಯೇ ಇಲ್ಲ. ಉಬ್ಬಿದ ತಕ್ಷಣ ಇನ್ನೊಂದು ಕಡೆ ಅದಾಗದೇ ಪಲ್ಟಿ ಹೊಡ್ಕೊಂಡ್ಬಿಡುತ್ತೆ ಫ್ರೆಂಡ್ಸ್. ನೋಡಿ ಇವಾಗ ಆಗಿದೆ, ತೆಗೆದುಬಿಡೋಣ. ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ತೆಗೆದುಬಿಡೋಣ. ನಾನು ಒಂದೇ ಸರ್ತಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಪೂರಿನ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ನಿಮಗೆ ಈ ಮಸಾಲೆ ಪೂರಿ ತಿನ್ನೋವಾಗ ನಿಮ್ಗೆ ಎಷ್ಟು ಬೇಕೋ ಒಂದೇ ಸರ್ತಿ ಮಾಡಿ ಎತ್ತಿಟ್ಕೊಂಬಿಡಿ. ಇದು ಏನು ಮೆತ್ತಗಾಗುತ್ತೆ ಅನ್ನೋಂಗೆ ಏನಿಲ್ಲ ಫ್ರೆಂಡ್ಸ್. ಇವಾಗ ನೋಡಿ ಎಲ್ಲ ಪೂರಿನೂ ರೆಡಿ ಮಾಡ್ಕೊಂಡಿದ್ದಾಯಿತು. ಇವಾಗ ನಾನು ಒಂದು ಪ್ಲೇಟ್ನ ರೆಡಿ ಮಾಡ್ತಾಯಿದ್ದೀನಿ. ಬನ್ನಿ, ಮಸಾಲೆ ಪೂರಿ ಪ್ಲೇಟ್ನ ನೋಡಿ ಈ ಥರ ಪೂರಿನ ಕ್ರಷ್ ಮಾಡ್ತಾಯಿದ್ದೀನಿ. ಜಸ್ಟ್ ಈ ಥರ ಕೈಯಿಂದ ಕ್ರಷ್ ಮಾಡಿಬಿಡಿ, ತುಂಬ ಪುಡಿ ಮಾಡೋಕ್ಕೆ ಹೋಗಬೇಡಿ. ನೋಡಿ ಈ ಥರ ಕ್ರಷ್ ಮಾಡ್ಕೊಂಬಿಡಿ. ನೋಡಿ ಎಲ್ಲ ಪೂರಿನೂ ಕ್ರಷ್ ಮಾಡಿ. ಇವಾಗ ಬನ್ನಿ ಇದಕ್ಕೆಲ್ಲ ಏನೇನು ಬೇಕೋ ಹಾಕ್ಕೊಳ್ಳೋಣ. ಸ್ವಲ್ಪ ಬಟಾಣಿ ಹಾಕ್ಕೊಂಬಿಡೋಣ ಮೊದಲಿಗೆ. ಯಾವ ಥರ ಪ್ಲೇಟ್ ರೆಡಿ ಮಾಡ್ಕೊತಾರೆ ಅಂತ ಅದನ್ನು ನೋಡ್ಕೊಳ್ಳೋದು ತುಂಬಾ ಮುಖ್ಯ ಫ್ರೆಂಡ್ಸ್. ಇವಾಗ ನೋಡಿ ಎಷ್ಟು ಬೇಕೋ, ಕೆಲವರಿಗೆ ಬಟಾಣಿ ಜಾಸ್ತಿ ಇಷ್ಟ ಇರುತ್ತೆ, ಕೆಲವ್ರಿಗೆ ಜಾಸ್ತಿ ಇಷ್ಟ ಇರೋಲ್ಲ. ನಿಮಗೆ ಹೆಂಗೆ ಬೇಕೋ ಹಂಗೆ ನೀವು ಮಾಡ್ಕೊಳ್ಳಿ. ಇವಾಗ ಬಟಾಣಿ ಹಾಕ್ಕೊಂಡ ತಕ್ಷಣ ನಾನಿಲ್ಲಿ ಮೇಲೆ ಮಸಾಲೆನ ಹಾಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಎಲ್ಲ ಕಡೆನೂ ಹಾಕ್ಕೊಳ್ಳಿ. ನೋಡಿ ಈ ಥರ ಎಲ್ಲ ಕಡೆನೂ ಹಾಕ್ಕೊಳ್ಳಿ. ಇವಾಗ ಮೇಲಿಂದ ಮಸಾಲೆನ ಎಲ್ಲ ಕಡೆಯಿಂದ ಹಾಕ್ಕೊಂಡಾದ್ಮೇಲೆ ಇವಾಗ ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇವಾಗ ಟೊಮೆಟೊ ಕೂಡ ಹಾಕ್ಕೊಳ್ಳಿ. ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಎಲ್ಲನೂ. ಪ್ರತಿಯೊಂದೂ ಜಾಸ್ತಿ ದಪ್ಪ ಇದ್ದರೆ ತಿನ್ನುವಾಗ ಬಾಯಿ ಸಿಕ್ಕಾಕೊಂಡಾಗ ಚೆನ್ನಾಗಿರಲ್ಲ ಫ್ರೆಂಡ್ಸ್. ಎಲ್ಲನೂ ಸಣ್ಣದಾಗೆ ಕಟ್ ಮಾಡ್ಕೊಳ್ಳಿ. ಆಮೇಲೆ ಮೇನ್ ಇಂಗ್ರೀಡಿಯೆಂಟ್ ಇಲ್ಲಿ ಟೊಮೊಟೊ ಮತ್ತು ಕ್ಯಾರೆಟು ಮತ್ತು ಈರುಳ್ಳಿ, ಇವು ಮೂರು ಅಂತೂ ತುಂಬ ಮೇನ್ ಇಂಗ್ರೀಡಿಯೆಂಟೇ. ಇದನ್ನು ಯಾವುದನ್ನು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಇವಾಗ ಮೇಲೆ ಸ್ವಲ್ಪ ಫ್ರೆಶ್ ಆಗಿರುವಂಥ ಕೊತ್ತಂಬರಿನ ಹಾಕ್ಕೊಂಡು ಇವಾಗ ಖಾರ ಬೂಂದಿನ ಸ್ವಲ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ ಖಾರ ಬೂಂದಿನ ಆ್ಯಡ್ ಮಾಡಿಕೊಂಡೆ. ಇವಾಗ ಸ್ವಲ್ಪ ಸೇವ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಇಲ್ಲಿ ಪ್ಲೇನ್ ಸೇವ್ ಕೂಡ ಯೂಸ್ ಮಾಡ್ಕೋಬೋದು, ಇಲ್ಲ ಖಾರ ಸೇವ್ ಕೂಡ ಯೂಸ್ ಮಾಡ್ಕೋಬೋದು. ಯಾವುದೋ ಸಿಗುತ್ತೋ ಅದನ್ನು ನೀವು ಮಾಡ್ಕೋಬೋದು. ನೋಡಿ ಇವಾಗ ಪರ್ಫೆಕ್ಟಾಗಿ ನಾನು ಮಸಾಲೆ ಪೂರಿನ ಅಂಗಡಿಲಿ ಹೋಗಿ ಯಾವ ಥರ ತಿಂತೀವೋ ಸೇಮ್ ಅದೇ ಥರನೇ ಆಗಿದೆಯೋ ಇಲ್ವೋ ಹೇಳಿ ಫ್ರೆಂಡ್ಸ್. ನೋಡಿ ನಿಮಗೆ ಹತ್ತಿರದಿಂದ ತೋರಿಸ್ತೀನಿ. ಸಖತ್ತಾಗಿರುವಂಥ ಮಸಾಲೆ ಪೂರಿ ತಿನ್ನೋಕ್ಕೆ ರೆಡಿಯಾಗಿದೆ. ಇವಾಗ ನೀವು ಕೂಡ ಈಸಿಯಾಗಿ ಮನೇಲಿ ಮಾಡ್ಕೋಬೋದು. ಮಾಡಿಕೊಂಡು ನೀವು ಈ ರೆಸಿಪಿನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಅವರು ಕೂಡ ಟ್ರೈ ಮಾಡಲಿ. ಆಮೇಲೆ ನೀವು ಕೂಡ ಒಂದು ಸರ್ತಿ ಟ್ರೈ ಮಾಡಿ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನು ಮರಿಬೇಡಿ. ಆಮೇಲೆ ಇನ್ನೊಂದು ಫ್ರೆಂಡ್ಸ್, ನೀವೇನಾದರೂ ಈ ರೆಸಿಪಿನ ಟ್ರೈ ಮಾಡೋಂಗಿದ್ರೆ ಇಂಗ್ರೀಡಿಯೆಂಟ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.